ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲ. ಈ ಪುಸ್ತಕದಲ್ಲಿ ಕೊಟ್ಟಂತಹ 2ನೇ ಪಾಠ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈ ಪಾಠವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಪಾಠದಲ್ಲಿ ಸರಳ ಮಸೂರದಿಂದ ಸೂಕ್ಷ್ಮದರ್ಶಕದ ಬೆಳವಣಿಗೆ ಯಾವ ರೀತಿ ಆಗಿದೆ ಮತ್ತು ಈರುಳ್ಳಿಯ ಪೊರೆ ಮತ್ತು ಕೆನ್ನೆಯ ಒಳಭಾಗದ ಜೀವಕೋಶಗಳ ಒಂದು ಸ್ಲೈಡ್ ತಯಾರಿಕೆ ಯಾವ ರೀತಿ ಮಾಡಬೇಕು, ಆ ಜೀವಕೋಶಗಳು ಹೇಗಿರ್ತದೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ತಾವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿರುವಂತಹ ಲಿಂಕ್ ಬಳಸಿ ಆ ವಿಡಿಯೋವನ್ನ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ರಚನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿಯವರೆಗೆ ನಾವು ಜೀವಕೋಶದ 3 ಮುಖ್ಯ ಭಾಗಗಳಾದ ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದ ಕುರಿತು ತಿಳಿದುಕೊಂಡಿದ್ದೇವೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಜೀವಕೋಶದ ಇನ್ನಿತರ ಮುಖ್ಯ ಕಣದಂಗಗಳ ರಚನೆ ಮತ್ತು ಅವುಗಳ ಕಾರ್ಯದ ಕುರಿತು ಅಭ್ಯಾಸವನ್ನ ಮಾಡಬೇಕು. ಏಕೆಂದ್ರೆ ಜೀವಕೋಶವು ಕೇವಲ ದ್ರವ ತುಂಬಿದ ಸರಳ ಚೀಲವಲ್ಲ, ಇದು ಅನೇಕ ವಿಭಿನ್ನ ಭಾಗಗಳಿಂದ ಮಾಡಲ್ಪಟ್ಟ ಸಂಕೀರ್ಣವಾದಂತಹ ರಚನೆಯಾಗಿದೆ ಮತ್ತು ಪ್ರತಿಯೊಂದು ರಚನೆಯು ತನ್ನದೇ ಆದ ವಿಶೇಷ ಕಾರ್ಯವನ್ನ ನಿರ್ವಹಿಸುತ್ತದೆ. ಈ ರೀತಿ ಜೀವಿಯ ಒಂದು ಕೆಲಸ ಸುಲಭವಾಗಿ ಆಗ್ತಾ ಇರುತ್ತದೆ. ಬನ್ನಿ ಆ ಜೀವಕೋಶ ಮತ್ತು ಜೀವಕೋಶದ ಕಣದಂಗಗಳ ಕುರಿತು ತಿಳಿದುಕೊಳ್ಳೋಣ. ಇಲ್ಲಿ ತಾವು 2 ಜೀವಕೋಶವನ್ನ ನೋಡ್ತಾ ಇದ್ದೀರಿ. ಈ ಮೊದಲನೇ ಜೀವಕೋಶ ಇದೆಯಲ್ಲ, ಇದು ಪ್ರಾಣಿ ಜೀವಕೋಶದ ಒಂದು ಮಾದರಿಯಾಗಿದೆ. ನಂತರ 2ನೇ ಒಂದು ಜೀವಕೋಶ ಸಸ್ಯ ಜೀವಕೋಶದ ಮಾದರಿಯಾಗಿದೆ. ಇಲ್ಲಿ ಕಂಡುಬರುವಂತಹ ಸಾಮಾನ್ಯ ಕಣದಂಗಗಳು ಅಥವಾ ರಚನೆ ಅಂದ್ರೆ ಈಗಾಗಲೇ ಅಭ್ಯಾಸ ಮಾಡಿರುವಂತದ್ದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂತಹ ಕೋಶ ಭಿತ್ತಿ. ನಂತರ ಅದಾದ ನಂತರ ಒಂದು ಪೊರೆ ಇರ್ತದೆ, ಅದನ್ನ ಕೋಶ ಪೊರೆ ಅಂತ ಹೇಳ್ತೇವೆ. ನಂತರ ಜೀವಕೋಶವನ್ನ ನಿಯಂತ್ರಿಸುವಂತದ್ದು ನ್ಯೂಕ್ಲಿಯಸ್. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂತಹ ಕ್ಲೋರೋಪ್ಲಾಸ್ಟ್ ಅಥವಾ ಪತ್ರಹರಿತ್ತು. ನಂತರ ದ್ರವ ಭಾಗ, ಅದು ಕೋಶ ದ್ರವ್ಯ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲಿ ರಸದಾನಿಗಳು. ಸಸ್ಯ ಜೀವಕೋಶದಲ್ಲಿ ದೊಡ್ಡದಾದಂತಹ ಒಂದು ರಸದಾನಿ ಇರ್ತದೆ, ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರುವಂತಹ ರಸದಾನಿ ಇರುವಂತದ್ದು. ನಂತರ ಜೀವಕೋಶದ ಒಂದು ಶಕ್ತಿ ಉತ್ಪಾದನಾ ಕೇಂದ್ರ ಆಗಿರುವಂತದ್ದು ಮೈಟೋಕಾಂಡ್ರಿಯಾ. ಇದಿಷ್ಟು ಮುಖ್ಯವಾದಂತಹ ಜೀವಕೋಶದ ಕಣದಂಗ ಆಗಿದೆ. ಇನ್ನು ಇವುಗಳ ಕಾರ್ಯವನ್ನ ನಾವು ಸಂಕ್ಷಿಪ್ತದಲ್ಲಿ ತಿಳ್ಕೊಳ್ಬೇಕು. ಮೊದಲಿಗೆ ಸಸ್ಯದ ಎಲ್ಲಾ ಭಾಗಗಳಲ್ಲಿನ ಜೀವಕೋಶಗಳು ಸಣ್ಣ ಕಂಬಿಗಳಂತಹ ರಚನೆಯನ್ನ ಹೊಂದಿರ್ತದೆ. ಇವುಗಳನ್ನ ನಾವು ಪ್ಲಾಸ್ಟಿಡ್ಗಳು ಅಂತ ಕರಿತೇವೆ. ಕೆಲವೊಂದು ಪ್ಲಾಸ್ಟಿಡ್ಗಳು ಬಣ್ಣವನ್ನ ಹೊಂದಿರ್ತದೆ, ಉದಾಹರಣೆಗೆ ಹಸಿರು ಬಣ್ಣ ಇರುವಂತದ್ದು. ಇಂತಹ ಪ್ಲಾಸ್ಟಿಡ್ಗಳಿಗೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ. ಕ್ಲೋರೋಪ್ಲಾಸ್ಟ್ಗಳಂತಹ ಕೆಲವು ಪ್ಲಾಸ್ಟಿಡ್ಗಳು ಕ್ಲೋರೋಫಿಲ್ ಅನ್ನು ಹೊಂದಿರುವುದಲ್ಲದೆ ಅವುಗಳನ್ನ ಹಸಿರಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಇದರ ಕಾರ್ಯ ಏನಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡುವಂತದ್ದು. ಅಂದ್ರೆ ಸಸ್ಯಗಳಲ್ಲಿ ಆಹಾರವನ್ನ ತಯಾರಿಸುವ ಕಾರ್ಯ ಮಾಡುವಂತದ್ದು ಈ ಹಸಿರು ಬಣ್ಣ ಇರುವಂತಹ ಕ್ಲೋರೋಪ್ಲಾಸ್ಟ್. ಅದರ ಒಂದು ಚಿತ್ರ ಅಥವಾ ರಚನೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇನ್ನು ಬಣ್ಣ ರಹಿತವಾದಂತಹ ಪ್ಲಾಸ್ಟಿಡ್ಗಳು ಇರ್ತದೆ. ಅವು ಸಸ್ಯದ ಹಸಿರಲ್ಲದ ಭಾಗಗಳಲ್ಲಿ ಕಂಡುಬರುವಂತದ್ದು ಮತ್ತು ಅವುಗಳ ಕಾರ್ಯ ಏನಂದ್ರೆ ವಸ್ತುಗಳ ಸಂಗ್ರಹಣೆಯನ್ನ ಮಾಡುವಂತದ್ದು. ಇನ್ನು ಸಸ್ಯ ಜೀವಕೋಶಗಳು ದೊಡ್ಡದಾದಂತಹ ಖಾಲಿ ಇರುವಂತೆ ಕಾಣುವ ಸ್ಥಳವನ್ನು ಸಹ ಹೊಂದಿದೆ. ಇದನ್ನ ನಾವು ರಸದಾನಿಗಳು ಅಂತ ಕರಿತೇವೆ. ಈ ರಸದಾನಿಗಳು ಸಸ್ಯ ಜೀವಕೋಶವು ಪ್ರಮುಖ ವಸ್ತುಗಳನ್ನ ಸಂಗ್ರಹಿಸಲು, ತ್ಯಾಜ್ಯವನ್ನು ತೊಡೆದು ಹಾಕಲು ಮತ್ತು ಜೀವಕೋಶದ ಆಕಾರವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ರಸದಾನಿಗಳು ಸಸ್ಯಕ್ಕೆ ಬಲ ಮತ್ತು ಬೆಂಬಲವನ್ನು ಕೂಡ ನೀಡುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಒಂದು ವೇಳೆ ಆ ಒಂದು ರಸದಾನಿಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡುಬಂದರೂ ಕೂಡ ಅವು ಚಿಕ್ಕ ಗಾತ್ರದಲ್ಲಿ ಇರುವಂತದ್ದು. ಈ ಚಿಕ್ಕ ರಸದಾನಿಗಳು ನೀರಿನಲ್ಲಿ ವಿಲೀನವಾಗಿರುವ ಕೆಲವೊಂದು ವಸ್ತುಗಳನ್ನ ಸಂಗ್ರಹಿಸುವ ಕಾರ್ಯವನ್ನ ಮಾಡುತ್ತದೆ. ಇನ್ನು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಎಂಬ ಕಣದಂಗಗಳು ಕೂಡ ಇರ್ತದೆ. ಅವುಗಳ ಕಾರ್ಯ ಶಕ್ತಿಯನ್ನು ಉತ್ಪಾದನೆ ಮಾಡುವಂತದ್ದು. ಅದರ ಒಂದು ರಚನೆ ಅಥವಾ ಚಿತ್ರವನ್ನ ತಾವಿಲ್ಲಿ ಗಮನಿಸಬಹುದು. ನಂತರ ಜೀವಕೋಶದಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್, ಲೈಸೋಸೋಮ್, ಸೆಂಟ್ರಿಯೋಲ್ ಅಲ್ಲದೆ ಅನೇಕ ರಚನೆಗಳು ಕೂಡ ಅಲ್ಲಿ ನಾವು ಜೀವಕೋಶದಲ್ಲಿ ನೋಡಬಹುದು. ಸ್ನೇಹಿತರೆ,
ನಾವೀಗ ಜೀವಕೋಶದ ಮೂಲ ರಚನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಆಕಾರದಲ್ಲಿ ಮತ್ತು ರಚನೆಯಲ್ಲಿ ಭಿನ್ನವಾಗಿರ್ತದೆ ಅಂತ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಮಾನವರಲ್ಲಿನ ಜೀವಕೋಶಗಳು ಅಥವಾ ವಿವಿಧ ಪ್ರಾಣಿಗಳ ಜೀವಕೋಶಗಳು ಅಲ್ಲದೆ ಸಸ್ಯಗಳ ಜೀವಕೋಶಗಳು ಆಕಾರ ಮತ್ತು ರಚನೆಯಲ್ಲೂ ಕೂಡ ವಿಭಿನ್ನವಾಗಿರುತ್ತದೆ. ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿ ಯಾವೆಲ್ಲ ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಮಾನವನಲ್ಲಿ ಕಂಡುಬರುವಂತಹ ಕೆಲವೊಂದು ಜೀವಕೋಶಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೊದಲನೇ ಈ ಒಂದು ಜೀವಕೋಶ ಇದೆಯಲ್ಲ, ಇದು ಕದಿರಿನ ಆಕಾರವನ್ನು ಹೊಂದಿದೆ, ಸ್ನಾಯುಕೋಶದ ರಚನೆಯಾಗಿದೆ. ನಂತರ ಎರಡನೇದು ಇದು ನರಕೋಶದ ರಚನೆಯಾಗಿದ್ದು ತಾವಿಲ್ಲಿ ಉದ್ದನೆಯ ಜೀವಕೋಶವನ್ನ ಗಮನಿಸಬಹುದು. ನಂತರ ಮೂರನೇದು ಈಗಾಗಲೇ ತಾವು ನೋಡಿದಿರಿ, ಮಾನವನ ಕೆನ್ನೆಯ ಒಳಭಾಗದ ಒಂದು ಜೀವಕೋಶ ಚಪ್ಪಟೆಯಾಗಿರುವುದಲ್ಲದೆ ಬಹುಭುಜಾಕೃತಿಯಾಗಿರುತ್ತದೆ. ನಂತರ ಈ ಚಿತ್ರದಲ್ಲಿ ತಾವು ನೋಡ್ತಾ ಇರುವಂತದ್ದು ಉದ್ದನೆಯ ಬಾಲವುಳ್ಳಂತಹ ವೀರ್ಯಾಣುಕೋಶದ ರಚನೆಯಾಗಿದೆ. ಇವೆಲ್ಲ ಜೀವಕೋಶಗಳನ್ನ ನೋಡಿದಾಗ ನಮಗೆ ಇಲ್ಲಿ ಬೇರೆ ಬೇರೆ ಆಕಾರದ ಮತ್ತು ಬೇರೆ ಬೇರೆ ರಚನೆಯನ್ನ ಹೊಂದಿರುವಂತಹ ಜೀವಕೋಶಗಳು ಒಂದೇ ಜೀವಿಯಲ್ಲಿ ಕಂಡುಬರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಜೀವಕೋಶಗಳು ಪರಸ್ಪರ ಏಕೆ ಭಿನ್ನವಾಗಿ ಕಾಣುತ್ತವೆ ಅನ್ನುವಂತ ಪ್ರಶ್ನೆ ನಮ್ಮಲ್ಲೆಲ್ಲ ಮೂಡುವಂತದ್ದು. ಅದಕ್ಕೆ ಉತ್ತರ ಈ ರೀತಿ ಇದೆ. ಒಂದು ಜೀವಕೋಶದ ಆಕಾರ ಮತ್ತು ರಚನೆಯು ಅದರ ಕಾರ್ಯಕ್ಕೆ ಸಂಬಂಧಿಸಿದೆ. ಜೀವಕೋಶಗಳ ವಿಶಿಷ್ಟ ಆಕಾರ, ಗಾತ್ರ ಮತ್ತು ರಚನೆಯು ಅವುಗಳ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಅದಕ್ಕೆ ಜೀವಕೋಶಗಳು ಬೇರೆ ಬೇರೆ ರೀತಿಯ ರಚನೆ ಮತ್ತು ಆಕಾರವನ್ನು ಹೊಂದಿರುತ್ತದೆ. ಇನ್ನು ಜೀವಕೋಶಗಳು ದೇಹದಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಹೇಗೆ ಸಹಾಯ ಮಾಡುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಉದಾಹರಣೆಯೊಂದಿಗೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಕೆನ್ನೆಯ ಒಳಗಿನ ಜೀವಕೋಶಗಳು ತೆಳುವಾಗಿ ಮತ್ತು ಚಪ್ಪಟೆಯಾಗಿರುವುದರಿಂದ ಅವು ಕೆನ್ನೆಯ ಒಳ ಮೇಲ್ಮೆಯಲ್ಲಿ ಒಂದು ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಅದೇ ರೀತಿ ನ್ಯೂರಾನ್ಗಳು ಅಥವಾ ಅದನ್ನ ನರಕೋಶಗಳು ಅಂತ ಕೂಡ ಕರಿತೇವೆ. ಇವು ನಮ್ಮ ದೇಹದಲ್ಲಿ ಸಂದೇಶವನ್ನ ಸಾಗಿಸುವಂತ ಕಾರ್ಯ ಮಾಡುತ್ತದೆ. ಆದ್ದರಿಂದ ಅದರ ಒಂದು ಉದ್ದವಾದ ಆಕಾರ ಮತ್ತು ಕವಲುಗಳ ರಚನೆಯು ದೇಹದ ವಿವಿಧ ಭಾಗಗಳನ್ನ ತಲುಪಲು ಮತ್ತು ಸಂದೇಶಗಳನ್ನು ತ್ವರಿತವಾಗಿ ರವಾನಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಸ್ನಾಯುಕೋಶಗಳು ಸಂಕೋಚನೆ ಮತ್ತು ವಿಕಸನೆ ಹೊಂದುವುದರಿಂದ ಕದಿರಿನ ಆಕಾರವನ್ನು ಹೊಂದಿರುತ್ತದೆ ಮತ್ತು ಚಲನೆಗಾಗಿ ಈ ವೀರ್ಯಾಣುಕೋಶವು ಒಂದು ಉದ್ದನೆಯ ಬಾಲವನ್ನು ಕೂಡ ಹೊಂದಿರುವಂತದ್ದು. ಈ ರೀತಿ ಅವುಗಳ ಕಾರ್ಯಕ್ಕೆ ತಕ್ಕಂತೆ ಜೀವಕೋಶಗಳು ಬೇರೆ ಬೇರೆ ರೀತಿಯ ರಚನೆ ಮತ್ತು ಆಕಾರವನ್ನು ಹೊಂದಿರುವಂತದ್ದು. ಇನ್ನು ಸಸ್ಯಗಳ ಬಗ್ಗೆ ನೋಡಬೇಕಂದ್ರೆ ಸಸ್ಯಗಳ ಜೀವಕೋಶಗಳು ಸಹ ಭಿನ್ನತೆಯನ್ನ ತೋರಿಸುತ್ತವೆ. ಸಸ್ಯಗಳಲ್ಲಿಯೂ ಸಹ ಜೀವಕೋಶಗಳು ಆಯತಾಕಾರ, ಉದ್ದ, ಅಂಡಾಕಾರ ಮತ್ತು ಕೊಳವೆಯಂತಿರಬಹುದು. ಕೆಲವು ಸಸ್ಯ ಜೀವಕೋಶಗಳು ಉದ್ದವಾದ ಕೊಳವೆಯನ್ನು ರೂಪಿಸುತ್ತವೆ. ಅದಕ್ಕೆ ಕ್ಸೈಲಮ್ ಕೋಶಗಳು ಅಥವಾ ನೀರ್ನಳಿಕೆ ಅಂತ ಕೂಡ ಕರಿತೇವೆ. ಅವು ಸಸ್ಯದ ಎಲ್ಲಾ ಭಾಗಗಳಿಗೆ ನೀರನ್ನ ಸಾಗಿಸುವಂತ ಕಾರ್ಯ ಮಾಡುತ್ತದೆ. ಆದ್ದರಿಂದ ಕೊಳವೆಯಂತಹ ರಚನೆಯನ್ನ ಹೊಂದಿದೆ. ಇನ್ನು ಕೆಲವು ಜೀವಕೋಶಗಳು ವಿಶೇಷವಾದ ರಾಸಾಯನಿಕ ವಸ್ತುವನ್ನ ಅಲ್ಲಿ ಸಂಗ್ರಹಿಸಿ ಅಥವಾ ಆ ರಾಸಾಯನಿಕ ವಸ್ತುಗಳನ್ನು ಜೀವಕೋಶದಲ್ಲಿ ಉತ್ಪಾದಿಸುವುದರ ಮೂಲಕ ಗಟ್ಟಿಯಾಗಿರ್ತದೆ. ಇದರಿಂದ ಸಸ್ಯಕ್ಕೆ ಒಂದು ಆಧಾರವನ್ನ ಕೊಡುವಂತ ಕಾರ್ಯ ಕೂಡ ಅವು ನಿರ್ವಹಿಸುವಂತದ್ದು. ಸ್ನೇಹಿತರೆ, ಮಾನವನ ಜೀರ್ಣಾಂಗ ವ್ಯೂಹದ ವಿವಿಧ ಭಾಗಗಳು ವಿಭಿನ್ನ ರೀತಿಯ ಜೀವಕೋಶಗಳನ್ನ ಮಾಡಲ್ಪಟ್ಟಿದೆ. ಜೀರ್ಣಾಂಗ ವ್ಯೂಹ ಅಂದ್ರೆ ಇಲ್ಲಿ ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು ಇವೆಲ್ಲ ಅಲ್ಲಿ ಅಂಗಗಳು ಬರುವಂತದ್ದು. ಅಲ್ಲಿ ಪ್ರತಿಯೊಂದರ ಒಂದು ಅಂಗಾಂಶಗಳು ಇರಬಹುದು ಅಥವಾ ಅಂಗಗಳು ಇರಬಹುದು, ವಿಶೇಷವಾದ ಜೀವಕೋಶಗಳನ್ನ ಹೊಂದಿರ್ತದೆ. ಆ ಜೀವಕೋಶಗಳು ಕಾರ್ಯಕ್ಕೆ ತಕ್ಕಂತೆ ತಮ್ಮ ರಚನೆಯನ್ನ ಹೊಂದಿರುತ್ತದೆ. ಉದಾಹರಣೆಗೆ ಅನ್ನನಾಳದಲ್ಲಿ ಸ್ನಾಯು ಜೀವಕೋಶಗಳ ಒಂದು ಗುಂಪು ಕಂಡು ಬರುತ್ತದೆ. ಈ ಜೀವಕೋಶಗಳು ಒಂದು ಅಲೆಯಂತೆ ಸಂಕೋಚನ ಮತ್ತು ವಿಕಸನ ಚಲನೆಯ ಮೂಲಕ ಆಹಾರವನ್ನು ಜಠರಕ್ಕೆ ತಳ್ಳುವಂತ ಕಾರ್ಯವನ್ನ ಮಾಡ್ತಾ ಇರ್ತದೆ. ಸ್ನಾಯು ಕೋಶಗಳು ತೆಳು, ನಮ್ಯ ಮತ್ತು ಕದಿರಿನಾಕಾರದಲ್ಲಿರುವುದರಿಂದ ಈ ರೀತಿಯಾದಂತಹ ಸಂಕೋಚನ ಮತ್ತು ವಿಕಸನ ಅನ್ನುವಂತಹ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯವಾಗಿದೆ. ಅದೇ ರೀತಿ ಜಠರದ ಗೋಡೆಯಲ್ಲಿರುವಂತಹ ಸ್ನಾಯು ಜೀವಕೋಶಗಳು ಅಲ್ಲಿ ಆಹಾರವನ್ನ ಕಡೆಯಲು ಆ ರೀತಿಯಾದಂತಹ ಅಲ್ಲಿ ರಚನೆಯನ್ನ ಹೊಂದಿರ್ತದೆ. ನಂತರ ಜಠರದ ಒಳಪದರದಲ್ಲಿರುವಂತಹ ಜೀವಕೋಶಗಳು ಜೀರ್ಣಕಾರಿ ರಸಗಳು ಮತ್ತು ಆಮ್ಲವನ್ನು ಉತ್ಪಾದಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಅಲ್ಲಿನ ಜೀವಕೋಶಗಳು ಆ ಒಂದು ವಿಭಿನ್ನ ರಚನೆ ಹೊಂದಿರುವಂತದ್ದು
ಮತ್ತು ಇವು ಆಹಾರವನ್ನ ವಿಭಜಿಸಲಿಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಈ ರೀತಿ ಎಲ್ಲಾ ಜೀವಕೋಶಗಳು ಒಟ್ಟಾಗಿ ಕೆಲಸ ಮಾಡಿ ಜೀರ್ಣಕ್ರಿಯೆಯು ನಡೆಯುವಂತೆ ಮಾಡುತ್ತದೆ. ಸೊ ಬೇರೆ ಬೇರೆ ರಚನೆಯ ಬೇರೆ ಬೇರೆ ಆಕಾರದ ಜೀವಕೋಶಗಳು ಒಂದೇ ರೀತಿಯ ಮೂಲ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತದೆ ಮತ್ತು ಜೀರ್ಣಕ್ರಿಯೆಯನ್ನ ಸುಲಭವಾಗಿ ಆಗುವಂತೆ ಮಾಡ್ತಾ ಇರ್ತದೆ. ಸೊ ಈ ರೀತಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಜೀವಕೋಶಗಳು ಒಂದು ನಿಯಂತ್ರಿತ ಮತ್ತು ಸಹಭಾಗಿತ್ವದಲ್ಲಿ ಬೇರೆ ಬೇರೆ ರಚನೆಯನ್ನು ಹೊಂದಿದ್ದರೂ ಕೂಡ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ವಿಡಿಯೋದಲ್ಲಿ ಜೀವಕೋಶಗಳೆಲ್ಲ ಸೇರಿ ಅಂಗಾಂಶಗಳ ಅನ್ನುವಂತ ಒಂದು ರಚನೆಯನ್ನ ಉಂಟು ಮಾಡಿ ಯಾವ ರೀತಿ ಒಂದು ಕಾರ್ಯವನ್ನ ಅಲ್ಲಿ ನಿರ್ವಹಿಸ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಅಲ್ಲಿ ಪ್ಲೇ ಲಿಸ್ಟ್ ಇಂದ ಆ ಎಲ್ಲ ವಿಡಿಯೋಗಳು ಅಲ್ಲಿ ಇರ್ತದೆ. ಆ ವಿಡಿಯೋವನ್ನ ನೋಡಿ ಅಲ್ಲಿನ ಮಾಹಿತಿಯನ್ನ ತಾವು ತಿಳ್ಕೊಳ್ಬಹುದು. ಧನ್ಯವಾದಗಳು.